ನಮ್ಮ ಭಾಗ್ಯಶ್ರೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ನಮಸ್ಕಾರ ವೀಕ್ಷಕರೇ, ಈ ದಿನ ಯಕ್ಷ ಮತ್ತು ಧರ್ಮರಾಯನ ನಡುವೆ ನಡೆದ ಪ್ರಶ್ನೋತ್ತರಗಳ ಮುಂದುವರಿದ ಭಾಗಕ್ಕೆ ಸ್ವಾಗತ. ಹೇ ಧರ್ಮರಾಯ, ರೈತನಿಗೆ ಶ್ರೇಷ್ಠವಾದ ವಸ್ತು ಯಾವುದು ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ ಧರ್ಮರಾಯ ಹೇಳುತ್ತಾನೆ, ಹೇ ಯಕ್ಷದೇವ, ರೈತನಿಗೆ ಅವನು ಬಿತ್ತುವ ಬೀಜವೇ ಶ್ರೇಷ್ಠ ವಸ್ತುವಾಗಿರುತ್ತದೆ ಎಂದು ಉತ್ತರ ನೀಡುತ್ತಾನೆ. ಹೇ ಯುಧಿಷ್ಠಿರ, ರೈತನಿಗೆ ಬೆಲೆಯುಳ್ಳದ್ದು ಯಾವುದು, ಅವನ ಬೆಲೆ ಯಾವುದು ಎಂದು ಕೇಳಿದಾಗ ಧರ್ಮರಾಯನು ರೈತನಿಗೆ ಅವನಿಗೆ ಕಾಲಕ್ಕೆ ತಕ್ಕಂಥ ಬರುವ ಮಳೆಯೇ ಅತ್ಯಂತ ಬೆಲೆಯುಳ್ಳದ್ದಾಗಿರುತ್ತದೆ ಯಕ್ಷದೇವ ಎಂದು ಹೇಳುತ್ತಾನೆ. ಯಕ್ಷದೇವನ ಮುಂದಿನ ಪ್ರಶ್ನೆ ಏನೆಂದರೆ, ಹೇ ಧರ್ಮರಾಯ, ಶ್ರೀಮಂತಿಕೆಯನ್ನು ಬಯಸುವವರಿಗೆ ಬೆಲೆ ಬಾಳುವ ವಸ್ತು ಯಾವುದಾಗಿರಬೇಕು ಮತ್ತು ಯಾವುದಿರುತ್ತದೆ ಎಂದು ಧರ್ಮರಾಯನನ್ನು ಕೇಳುತ್ತಾನೆ. ಹೇ ಯಕ್ಷರಾಜ, ಶ್ರೀಮಂತಿಕೆಯನ್ನು ಬಯಸುವವರಿಗೆ ಹಸು ಶ್ರೇಷ್ಠವಾದ ವಸ್ತುವಾಗಿರುತ್ತದೆ ಹಾಗೂ ಬೆಲೆಯುಳ್ಳದ್ದಾಗಿರುತ್ತದೆ ಎಂದು ಧರ್ಮರಾಯನು ಹೇಳುತ್ತಾನೆ. ವೀಕ್ಷಕರೇ, ಆಗಿನ ಮಹಾಭಾರತದ ಕಾಲದಲ್ಲಿ ಹಸುವಿಗೆ ಅಷ್ಟೊಂದು ಬೆಲೆ ಇತ್ತು. ಆದರೆ ಈಗಿನ ಕಲಿಯುಗದಲ್ಲಿ ಯಾವುದಕ್ಕೆ ಬೆಲೆ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಹೇ ಯುಧಿಷ್ಠಿರ, ಸಂತತಿಯನ್ನು ಇಚ್ಛಿಸುವವರಿಗೆ ಯಾವುದು ಶ್ರೇಷ್ಠವಾಗಿರುತ್ತದೆ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು, ಸಂತತಿಯನ್ನು ಇಚ್ಛೆ ಮಾಡುವವರಿಗೆ ಪುತ್ರನೇ ಶ್ರೇಷ್ಠನಾಗಿರುತ್ತಾನೆ ಯಕ್ಷದೇವ ಎಂದು ಹೇಳುತ್ತಾನೆ. ಹೇ ಧರ್ಮರಾಯ, ಇದು ನನ್ನಲ್ಲಿನ ಒಂದು ವಿಶಿಷ್ಟವಾದ ಪ್ರಶ್ನೆ. ಇದಕ್ಕೆ ನೀನು ತಕ್ಕನಾದ ಉತ್ತರವನ್ನು ನೀಡಲೇಬೇಕು. ಹಾಗೆ ನೀಡುತ್ತೀಯ ಎಂದು ನಾನು ಭಾವಿಸಿ ಈ ಪ್ರಶ್ನೆಯನ್ನು ಕೇಳುತ್ತೇನೆ. ನೀನು ಸರಿಯಾದ ಉತ್ತರವನ್ನೇ ನೀಡಬೇಕು ಎಂದು ಯಕ್ಷನು ಧರ್ಮರಾಯನನ್ನು ಈ ರೀತಿ ಪ್ರಶ್ನೆ ಮಾಡುತ್ತಾನೆ. ಬುದ್ಧಿವಂತನೂ ಆಗಿದ್ದು ಇಡೀ ಪ್ರಪಂಚವನ್ನೇ ಸುತ್ತಿದ್ದರೂ, ಸರ್ವ ಜೀವಗಳಿಂದ ಮನ್ನಣೆ ಪಡೆಯುತ್ತಿದ್ದರೂ, ಸಕಲ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದರೂ ಬದುಕಿದ್ದು ಸತ್ತಂತೆ ಇರುವವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಕೇಳುತ್ತಾನೆ. ಹೇ ಯಕ್ಷದೇವ, ನಾನು ಇದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ನೀಡಬಲ್ಲೆ. ಯಾರು ದೇವತೆಗಳಿಗೆ, ಪಿತೃಗಳಿಗೆ, ಅತಿಥಿಗಳಿಗೆ, ಸೇವಕರಿಗೆ ಹಾಗೂ ದೇವರಿಗೆ ಏನನ್ನೂ ದಾನವಾಗಿ ಕೊಡುವುದಿಲ್ಲವೋ ಅವರು ಬದುಕಿದ್ದು ಸತ್ತಂತೆಯೇ ಎಂದು ಧರ್ಮರಾಯನು ಉತ್ತರಿಸುತ್ತಾನೆ. ಹೇ ಧರ್ಮನಂದನ, ಭೂಮಿಗಿಂತ ತೂಕವಾದದ್ದು ಮತ್ತು ಮುಖ್ಯವಾದದ್ದು ಯಾವುದಿರುತ್ತದೆ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು, ಭೂಮಿಗಿಂತ ತೂಕವಾದದ್ದು ಮತ್ತು ಮುಖ್ಯವಾದದ್ದು ಒಬ್ಬ ತಾಯಿಯಾಗಿರುತ್ತಾಳೆ ಎಂದು ಹೇಳುತ್ತಾನೆ. ಹೇ ಧರ್ಮರಾಯ, ಆಕಾಶಕ್ಕಿಂತ ಉನ್ನತವಾದುದು ಯಾವುದಿದೆ ಎಂದು ಕೇಳಿದಾಗ ಧರ್ಮರಾಯನು, ಯಕ್ಷರಾಜನೇ, ಆಕಾಶಕ್ಕಿಂತ ಉನ್ನತವಾದದ್ದು ಒಬ್ಬ ತಂದೆಯೇ ಆಗಿರುತ್ತಾನೆ ಎಂದು ಹೇಳುತ್ತಾನೆ. ಹೇ ಯುಧಿಷ್ಠಿರ, ಗಾಳಿಗಿಂತ ವೇಗವಾದದ್ದು ಯಾವುದಿದೆ ಎಂದು
ಧರ್ಮರಾಯನನ್ನು ಕೇಳಿದಾಗ ಧರ್ಮರಾಯನು ಯಕ್ಷರಾಜನಿಗೆ ಮನಸ್ಸು ಗಾಳಿಗಿಂತ ವೇಗವಾಗಿರುತ್ತದೆ ಎಂದು ಉತ್ತರಿಸುತ್ತಾನೆ. ಹೇ ಧರ್ಮರಾಯ, ಹುಲ್ಲಿಗಿಂತಲೂ ಅಸಂಖ್ಯವಾದದ್ದು ಯಾವುದಿರುತ್ತದೆ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು ಯೋಚನೆಗಳು ಹುಲ್ಲಿಗಿಂತಲೂ ಹೆಚ್ಚಾಗಿಯೇ ಇರುತ್ತವೆ ಎಂದು ಉತ್ತರ ನೀಡುತ್ತಾನೆ. ಹೇ ಧರ್ಮರಾಯ, ನಿದ್ದೆಯಲ್ಲೂ ಎಚ್ಚರವಾಗಿರುವಂಥ ಪ್ರಾಣಿ ಯಾವುದಿರುತ್ತದೆ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು ಜಲಚರವಾದ ಮೀನು ನಿದ್ದೆಯಲ್ಲೂ ಎಚ್ಚರವಾಗಿರುತ್ತದೆ ಎಂದು ಉತ್ತರವನ್ನು ಕೊಡುತ್ತಾನೆ. ವೀಕ್ಷಕರೇ, ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡುತ್ತಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೆಂದರೆ, ಹೇ ಧರ್ಮರಾಯ, ಹುಟ್ಟಿದ ಅನಂತರವೂ ಚಲಿಸದೇ ಇರುವಂಥ ವಸ್ತು ಯಾವುದಿರುತ್ತದೆ ಎಂದು ಧರ್ಮರಾಯನನ್ನು ಕೇಳುತ್ತಾನೆ. ಆಗ ಧರ್ಮರಾಯನು ಯಕ್ಷರಾಜನಿಗೆ, ಹೇ ಯಕ್ಷರಾಜ, ಮೊಟ್ಟೆಯು ಹುಟ್ಟಿದ ನಂತರವೂ ಅದಕ್ಕೆ ಚಲನೆ ಇರುವುದಿಲ್ಲ ಎಂದು ಹೇಳುತ್ತಾನೆ. ಹೇ ಧರ್ಮರಾಯ, ಹೃದಯಹೀನವಾದ ಅಂತಹದ್ದು ಯಾವುದಿರುತ್ತದೆ ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ ಯುಧಿಷ್ಠಿರನು, ಒಂದು ಕಲ್ಲು ಹೃದಯಹೀನವಾದದ್ದಾಗಿರುತ್ತದೆ ಯಕ್ಷದೇವ ಎಂದು ಹೇಳುತ್ತಾನೆ. ಹೇ ಧರ್ಮರಾಯ, ಯಾವುದು ವೇಗದಿಂದ ವರ್ಧಿಸುತ್ತದೆ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು, ನದಿಯು ವೇಗವಾಗಿ ವರ್ಧಿಸುತ್ತದೆ ಯಕ್ಷದೇವ ಎಂದು ಉತ್ತರ ನೀಡುತ್ತಾನೆ. ಹೇ ಧರ್ಮರಾಯ, ಪ್ರಯಾಣಿಕನ ಗೆಳೆಯನ್ಯಾರು ಎಂದು ಕೇಳಿದಾಗ ಧರ್ಮರಾಯನು, ಜೊತೆಗಾರನೇ ಅವನ ಗೆಳೆಯನಾಗಿರುತ್ತಾನೆ ಯಕ್ಷದೇವ ಎಂದು ಉತ್ತರ ನೀಡುತ್ತಾನೆ. ಹೇ ಧರ್ಮರಾಯ, ಗೃಹಸ್ಥನ ಗೆಳೆಯ ಯಾರಾಗಿರುತ್ತಾರೆ ಎಂದು ಧರ್ಮರಾಯನನ್ನು ಯಕ್ಷರಾಜನು ಕೇಳುತ್ತಾನೆ. ಆಗ ಧರ್ಮರಾಯನು, ಗೃಹಸ್ಥನ ನಿಜವಾದ ಗೆಳೆಯ ಅವನ ಹೆಂಡತಿಯೇ ಆಗಿರುತ್ತಾಳೆ ಎಂದು ಉತ್ತರಿಸುತ್ತಾನೆ. ರೋಗಿಗೆ ಮಿತ್ರನು ಯಾರಾಗಿರುತ್ತಾನೆ ಎಂದು ಯಕ್ಷನು ಧರ್ಮರಾಯನನ್ನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು, ವೈದ್ಯನೇ ರೋಗಿಯ ನಿಜವಾದ ಮಿತ್ರನಾಗಿರುತ್ತಾನೆ ಎಂದು ಉತ್ತರಿಸುತ್ತಾನೆ. ಹೇ ಧರ್ಮರಾಯ, ಸಾವಿನ ಸನಿಹದಲ್ಲಿರುವವನಿಗೆ ಗೆಳೆಯರ್ಯಾರಿರುತ್ತಾರೆ ಎಂದು ಕೇಳುತ್ತಾನೆ. ಆಗ ಧರ್ಮರಾಯನು, ದಾನವೇ ಸಾವಿಗೆ ಸಮೀಪವಾಗಿರುವವನ ನಿಜವಾದ ಮಿತ್ರನಾಗಿರುತ್ತಾನೆ ಯಕ್ಷದೇವ ಎಂದು ಉತ್ತರಿಸುತ್ತಾನೆ. ಹೇ ಧರ್ಮರಾಯ, ಸಕಲ ಜೀವಿಗಳ ಅತಿಥಿ ಯಾರಾಗಿರುತ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಧರ್ಮರಾಯನು, ಅಗ್ನಿಯೊಂದೇ ಸಕಲ ಜೀವಿಗಳ ಅತಿಥಿಯಾಗಿರುತ್ತಾನೆ ಎಂದು ಉತ್ತರ ನೀಡುತ್ತಾನೆ. ಹೇ ಧರ್ಮನಂದನ, ಸನಾತನವಾದ ಧರ್ಮ ಯಾವುದು ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು, ಭಗವಂತನನ್ನು ಸಂತೃಪ್ತಿಗೊಳಿಸುವುದೇ ಸನಾತನ ಧರ್ಮವಾಗಿದೆ ಯಕ್ಷದೇವ ಎಂದು ಧರ್ಮರಾಯನು ಉತ್ತರಿಸುತ್ತಾನೆ. ಹೇ ಧರ್ಮರಾಯ, ಅಮೃತಕ್ಕೆ ಸಮಾನವಾದದ್ದು ಯಾವುದು ಎಂದು ಯಕ್ಷನು ಕೇಳಿದಾಗ ಹಾಲು ಅಮೃತಕ್ಕೆ ಸಮಾನವಾಗಿದ್ದು ಎಂದು ಉತ್ತರ ನೀಡುತ್ತಾನೆ. ಯಕ್ಷನು, ಈ ಜಗತ್ತೆಲ್ಲ ಏನು ಧರ್ಮರಾಯ ಎಂದು ಕೇಳಿದಾಗ ಧರ್ಮರಾಯನು, ಈ ಜಗತ್ತೆಲ್ಲ ಬರೀ ಗಾಳಿಯೇ ಆಗಿರುತ್ತದೆ ಯಕ್ಷರಾಜ, ಮತ್ತು ಗಾಳಿಯೇ ತುಂಬಿದೆ ಎಂದು ಹೇಳುತ್ತಾನೆ. ಒಂಟಿಯಾಗಿ ಸಂಚರಿಸುವುದು ಯಾವುದು ಧರ್ಮರಾಯ ಎಂದು
ಯಕ್ಷನು ಧರ್ಮರಾಯನನ್ನು ಪ್ರಶ್ನೆ ಮಾಡಿದಾಗ ಧರ್ಮರಾಯನು ಸೂರ್ಯನೊಬ್ಬನೇ ಒಂಟಿಯಾಗಿ ಸಂಚರಿಸುವವನಾಗಿದ್ದಾನೆ ಎಂದು ಹೇಳುತ್ತಾನೆ. ಜನಿಸಿದ ನಂತರವೂ ಮರುಹುಟ್ಟು ಪಡೆಯುವುದು ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಕೇಳುತ್ತಾನೆ. ಆಗ ಧರ್ಮರಾಯನು ಚಂದ್ರನು ಜನ್ಮದ ನಂತರವೂ ಹುಟ್ಟನ್ನು ಪಡೆಯುತ್ತಿರುತ್ತಾನೆ ಎಂದು ಹೇಳುತ್ತಾನೆ. ಶೀತಕ್ಕೆ ಪ್ರತ್ಯೌಷಧ ಯಾವುದಿರುತ್ತದೆ ಎಂದು ಯಕ್ಷನು ಧರ್ಮರಾಯನನ್ನು ಕೇಳುತ್ತಾನೆ. ಆಗ ಧರ್ಮರಾಯನು ಶೀತಕ್ಕೆ ಪ್ರತ್ಯೌಷಧ ಶಾಖವೇ ಆಗಿರುತ್ತದೆ ಎಂದು ಹೇಳುತ್ತಾನೆ. ಅತ್ಯಂತ ವಿಶಾಲವಾದ ಮೈದಾನ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ ಧರ್ಮರಾಯನು ಈ ಭೂಮಿಯೇ ಅತ್ಯಂತ ವಿಶಾಲವಾದ ಮೈದಾನವಾಗಿದೆ ಯಕ್ಷರಾಜ ಎಂದು ಉತ್ತರಿಸುತ್ತಾನೆ. ಧರ್ಮವನ್ನು ವರ್ಣಿಸುವ ಏಕಪದ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ದಕ್ಷತೆ ಧರ್ಮವನ್ನು ವರ್ಣಿಸುವ ಏಕೈಕ ಪದವಾಗಿದೆ ಯಕ್ಷರಾಜ ಎಂದು ಹೇಳುತ್ತಾನೆ. ವೀಕ್ಷಕರೇ, ಹೀಗೆ ಯಕ್ಷ ಮತ್ತು ಧರ್ಮರಾಯನ ನಡುವೆ ಪ್ರಶ್ನೋತ್ತರಗಳು ಸಂಭವಿಸುತ್ತವೆ. ಅವುಗಳನ್ನು ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಮುಂದಿನ ಸಂಚಿಕೆಯವರೆಗೂ ದಯವಿಟ್ಟು ಕಾಯಿರಿ ಮತ್ತು ಈ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೇನು ಅನಿಸಿತು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.